ಸಮಯದಲ್ಲಿ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀರಾಮಚಂದ್ರ ಧರ್ಮಸ್ಥಳಗಳ ಆಗಮನ ಆಗ್ತಾ ಇದೆ. ಅವರ ತಗೊಳ್ಳಿ. ಯಾರು ಶುದ್ಧ ರೂಪಾಯಿ ಆವಾಗ ಮನೆಯೊಳಗೆ ಸುಖ ಶಾಂತಿ ಅವ್ರು ಮಾಡೋ ಕಾಪಾಡ್ಬೋದು. ಮನಸ್ಸೊಳಗೆ ಆಯ್ತು ಮುಳ್ಳಂಗ್ರದಿ ಮನಸ್ಸೊಳಗೆ ಯಾವ ಇಚ್ಛೆ ಅಂತ ಆಯ್ತು ತಗೊಳ್ಳಿ. ಆರ್ತಿ ತಗೊಳ್ಳಿ. ಮಾಡಿದ್ದೇವೆ ಅನುಗ್ರಹ ಮಾಡಿದ್ದಾರೆ. ಒಳ್ಳೆಯ ರೀತಿ ನಡೆಸಿ ನಡೆಸೋದಲ್ಲಿ ಸೇವೆ ಮಾಡಿ. ಮಹಾಲಕ್ಷ್ಮಿ ಬಸ್ಕೊಂಡ್ಬಂದು ಶ್ರೀ ರಾಮಚಂದ್ರ ಉಜಿರೆ ಶ್ರೀಗಳ ಆಗಮನವಾಗಲಿದೆ. ಅಲ್ಲೇ ಇರ್ತೇನೆ. ಅದು ನಿಮ್ಗೆ ಪ್ರಸಾದ. ಮಾಲಿಕಾ ಮೂರ್ತಿಯ ವಿಸರ್ಜನೆಗಳೊಂದಿಗೆ ಮೊದಲನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿನ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಅವರೆಲ್ಲರೂ ಜೀವಂತವಾಗಿ ಬರುವಂಥ ವ್ಯವಸ್ಥೆ ಜಗನ್ಮಾತೆ ಮಾರಿಕಾಂಬೆ ಅಮ್ಮನಿಂದ ಆಗಬೇಕು. ಆದ್ದರಿಂದ ಅವರೆಲ್ಲ ಬರಬೇಕು. ನಿನ್ನೆ ಜಾತ್ರೆ ಆದ ಪ್ರಯುಕ್ತ ಅವರೆಲ್ಲ ಜೀವಂತ ಬಂದರು ಅಂತ ಹೇಳಿ ಒಂದು ನೀನು ಹೊರಬೇಕು ತಾಯಿ. ಭೋಜನ ಪ್ರಸಾದ ಅನ್ನಪೂರ್ಣ ಮೂಲ ಚಕ್ರದಲ್ಲಿ ಭೋಜನ ಪ್ರಸಾದ ಈಗಾಗಲೇ ಎಲ್ಲ ಭಕ್ತಾದಿಗಳು ಮಾಲಿಕಾಂಬಾ ದೇವಿಯ ಮಹಾಪ್ರಸಾದವನ್ನು ಸ್ವೀಕರಿಸಬಹುದು ಅಂತ ತಮ್ಮಲ್ಲಿ ಮಾರಿಕಾಂಬಾ ಮಹೋತ್ಸವ ಸಮಿತಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ತಿಳಿಸಿದ್ದೇವೆ. ಪ್ರಾರ್ಥನೆಯಂತೆ ಆದಷ್ಟು ಶೀಘ್ರ ರೀತಿಯಲ್ಲಿ ಅವರೆಲ್ಲರೂ ಯೋಗ್ಯ ರೀತಿಯಲ್ಲಿ ಮನೆಗೆ ಬರುವಂಥ ನಿರ್ಮಾಣ ಸಂಪೂರ್ಣ ಫಲ ಎಲ್ಲ ಸದ್ಭದ್ರಿಗೂ ಅಂತ ರಕ್ಷಣೆ ಆಗಬೇಕು. ಕುಟುಂಬೀಯ ನಿವಾರಣೆಯಾಗಿ ಬಂದಂಥ ಸರ್ವ ಸಂಕಟ ನಿವಾರಣೆ ರಕ್ಷಣೆಯಾಗಿ ಕುಟುಂಬ ಒಳ್ಳೆದಾಗಿ ಪರಿಹರಿಸಿ ಸದಾ ಸರ್ವದಾ ರಕ್ಷಣೆ ಕಾಪಾಡ್ತಿ ದುರ್ಗಾ ಪರಮೇಶ್ವರಿ ಮಾರಿಕಾಂಬೆಯನ್ನು ಗ್ರಹಿಸಿ ಒಳ್ಳೇದು ಮಾಡಿ ನಡೆಸ್ಕೊಡು. ಬನ್ನಿ ವಸಂತಣ್ಣ ಬಿಡು. ಈಗ ಅವರು ದರ್ಶನ ಮಾಡ್ಕೊಂಡು ನಾವು ಶ್ರೀ ಅಮ್ಮನವರ ಮಾರಿ ಜಾತ್ರಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ಜಾತ್ರೆ ಶ್ರೀರಾಮನ ಆಶೀರ್ವಾದದಿಂದ ಈ ವರ್ಷ 14, 15, 16 ಒಂದು ಜಾತ್ರಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಾರಿ ಜಾತ್ರಾ ಕಾರ್ಯಕ್ರಮ. ಆ ಮಾರಿ ಜಾತ್ರೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು 2 ದಿನದಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇವತ್ತು 2 ಗಂಟೆಗೆ ದೇವರ ಗದ್ದಿಗೆಯಲ್ಲಿ ಕುಟ್ರಿಸಿ ಮೆರವಣಿಗೆ ಸುಮಾರು ಒಂದು 5-6 ಕಿಲೋಮೀಟರ್ ಮೆರವಣಿಗೆಯಲ್ಲಿ ಹೋಗಿ ಹೆಂಚನದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಸರ್ಜನೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಆದರೆ ಇವತ್ತು ಅಮ್ಮನ ಜಾತ್ರೆ ವಿಜೃಂಭಣೆಯಿಂದ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ನಡೀತಾ ಇದೆ.
ಆದರೆ ಅದರ ಹಿಂದೆ ನಮಗೊಂದು ಸಣ್ಣ ದುಃಖ ಇದೆ. ಏನಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದ ಹೆಚ್ಚು ಆಗಿ ನಮ್ಮ ಮಲ್ಪೆಯಲ್ಲಿ ಮೀನುಗಾರಿಕೆಗೆ ಹೋದಂಥ ಮೀನುಗಾರರು ಇವತ್ತು 7 ಜನ ಅವರು ಪತ್ತೆ ಇಲ್ಲದೆ ಹೋಗಿದ್ದಾರೆ. ಬೋಟನ್ನು ಹುಡುಕಲಿಕ್ಕೆ ಸರ್ಕಾರದ ವತಿಯಿಂದ ಪ್ರಯತ್ನ ನಡೆದಿದೆ ಅಂತಕ್ಕಂಥ ಸುದ್ದಿಯನ್ನು ಕೇಳಿದ್ದೇವೆ. ಆದರೆ ಅವರು ಇನ್ನೂ ನಮಗೆ ಸಿಗಲಿಲ್ಲ. ಅದರಲ್ಲಿ ನಮ್ಮೂರಿನ ಹುಡುಗ ಒಬ್ಬ ಇದ್ದಾರೆ, ಹರೀಶ್ ಅಂತ, ನಮ್ಮ ಹಳಬೇಕೋಡಿಯ ಹುಡುಗ. ಜಗನ್ಮಾತೆಯ ಆಶೀರ್ವಾದದಿಂದ ಜಾತ್ರೆ ನಡೆಯುವ ಈ ಪರ್ವಕಾಲದಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮಾರಿಯಾತ್ಮಕ ಕಮಿಟಿಯ ಎಲ್ಲ ಸದಸ್ಯರು ಊರಿನ ಭಕ್ತಾದಿಗಳು ಕೂಡಿ ಇವತ್ತೊಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಜಗನ್ಮಾತೆ ಮಾರಿಕಾಂಬೆಗೆ. ಆ ಜಗನ್ಮಾತೆಯ ಆಶೀರ್ವಾದದಿಂದ ನಮ್ಮೆಲ್ಲ ಮೀನುಗಾರ ಮಕ್ಕಳು 7 ಮಂದಿ ಜೀವಂತವಾಗಿ ತಂದುಕೊಡ್ತಕ್ಕಂಥ ಕೆಲಸ ಆ ಜಗನ್ಮಾತೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಾವು ಪ್ರಾರ್ಥನೆಯಿಟ್ಟಿದ್ದೇವೆ. ಆ ಜಗನ್ಮಾತೆ ನಮ್ಮೆಲ್ಲರ ಆಶಯವನ್ನು ಸಾಕಾರಗೊಳಿಸಿದೆ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ದೇವರ ಕೈ ಮುಗಿದು ನಿಂತಿಸಿದ್ದೇವೆ. ಇವತ್ತು ಎಲ್ಲರೂ ಊಟ ಮಾಡಿ ಊಟ ಮಾಡುತ್ತೆ.